ಮಥುರಾ ನಗರದ ರಾಜ ಉಗ್ರಸೇನನ ಪುತ್ರನಾದ ಕಂಸನು ಅತ್ಯಂತ ಬಲಶಾಲಿಯಾದ ಯೋಧನಾಗಿದ್ದ. ಆದರೆ ಅವನ ಅಹಂಕಾರ ಮತ್ತು ಕ್ರೌರ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಅದೇ ಸಮಯದಲ್ಲಿ ವಸುದೇವ ಮತ್ತು ದೇವಕಿಯ ವಿವಾಹ ನಡೆಯುತ್ತೆ. ದೇವಕಿ ಕಂಸನ ಪ್ರೀತಿಯ ತಂಗಿಯಾಗಿದ್ದಳು. ತಂಗಿಯ ಮೇಲಿನ ಅಪಾರವಾದ ಪ್ರೀತಿಯಿಂದ ಸ್ವತಃ ಕಂಸನೇ ರಥವನ್ನು ಓಡಿಸಿ ನವ ದಂಪತಿಗಳನ್ನು ಅವರ ಮನೆಗೆ ಕರೆದೊಯ್ಯುತ್ತಿದ್ದ. ಆದರೆ ವಿಧಿಯ ನಿರ್ಧಾರ ಬೇರೆಯಾಗಿತ್ತು. ರಥವು ಸಾಗುತ್ತಿದ್ದಾಗ ಏಕಾಏಕಿಯಾಗಿ ಆಕಾಶದಿಂದ ದಿವ್ಯವಾದಂತಹ ಧ್ವನಿ ಕೇಳಿಸುತ್ತೆ. ಓ ಕಂಸ, ನಿನ್ನ ತಂಗಿಯ 8ನೆಯ ಪುತ್ರ ನಿನ್ನ ಮರಣಕ್ಕೆ ಕಾರಣವಾಗುತ್ತಾನೆ. ಈ ಮಾತು ಕೇಳುತ್ತಿದ್ದಂತೆ ಕಂಸನ ಮುಖದಲ್ಲಿದ್ದ ಪ್ರೀತಿ ಕ್ಷಣಾರ್ಧದಲ್ಲಿ ಭಯವಾಗಿ ಕ್ರೌರ್ಯವಾಗಿ ಬದಲಾಗುತ್ತೆ. ತಕ್ಷಣ ಕಂಸ ತನ್ನ ಕತ್ತಿಯನ್ನು ಎಳೆದು ದೇವಕಿಯನ್ನ ಅಲ್ಲಿಯೇ ಕೊಲ್ಲೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ವಸುದೇವ ಅತ್ಯಂತ ಶಾಂತವಾಗಿ ಕಂಸನನ್ನು ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡ್ತಾನೆ. ನಿನ್ನ ಮರಣಕ್ಕೆ ಕಾರಣ ದೇವಕಿಯಲ್ಲ, ಅವಳ 8ನೆಯ ಪುತ್ರ. ದೇವಕಿಯನ್ನು ಕೊಲ್ಲುವುದರಿಂದ ನಿನಗೆ ಯಾವುದೇ ಲಾಭವಿಲ್ಲ. ದೇವಕಿಗೆ ಹುಟ್ಟುವ ಪ್ರತಿಯೊಂದು ಮಗುವನ್ನೂ ಸಹ ನಾನು ಸ್ವತಃ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ವಸುದೇವ ಕಂಸನಿಗೆ ಹೇಳುತ್ತಾನೆ. ವಸುದೇವನ ಸತ್ಯವಂತಿಕೆಯ ಮೇಲೆ ಕಂಸನಿಗೆ ನಂಬಿಕೆ ಇತ್ತು. ಆದ್ದರಿಂದ ಅವನು ದೇವಕಿಯನ್ನ ಜೀವಂತವಾಗಿ ಬಿಡುತ್ತಾನೆ. ಆದರೆ ಇಬ್ಬರನ್ನೂ ಬಂಧಿಸಿ ಕಾರಾಗೃಹದಲ್ಲಿ ಇಡ್ತಾನೆ. ವಸುದೇವ ಮತ್ತು ದೇವಕಿ ಮಥುರೆಯ ಕಾರಾಗೃಹದಲ್ಲಿ ಬಂಧಿಗಳಾಗಿ ಬದುಕ್ತಾರೆ. ಅವರ ಜೀವನ ಸಂಪೂರ್ಣವಾಗಿ ಸೆರೆಮನೆಯೊಳಗೆ ಸೀಮಿತವಾಗುತ್ತೆ. ಆದರೂ ಸಹ ಇಬ್ಬರೂ ಶ್ರೀಹರಿಯ ಮೇಲಿನ ಭಕ್ತಿಯನ್ನು ಎಂದಿಗೂ ತ್ಯಾಗ ಮಾಡಲಿಲ್ಲ. ಕಾಲ ಕಳೆದಂತೆ ದೇವಕಿಗೆ ಮೊದಲ ಮಗುವು ಜನಿಸುತ್ತೆ. ವಸುದೇವ ತನ್ನ ಮಾತಿನಂತೆ ಆ ಮಗುವನ್ನು ಕಂಸನ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಮೊದಲ ಮಗುವನ್ನು ಕಂಡ ಕಂಸ ಆರಂಭದಲ್ಲಿ ದಯೆಯನ್ನು ತೋರ್ತಾನೆ. ನನ್ನ ಮರಣಕ್ಕೆ ಕಾರಣ 8ನೆಯ ಮಗು. ಈ ಮಗುವಿನಿಂದ ನನಗೆ ಅಪಾಯವಿಲ್ಲ ಎಂದು ಹೇಳಿ ಮಗುವನ್ನು ಹಿಂದಿರುಗಿಸುತ್ತಾನೆ. ಆದರೆ ಕೆಲವೇ ದಿನಗಳಲ್ಲಿ ದೇವರ್ಷಿ ನಾರದರು ಕಂಸನ ಬಳಿಗೆ ಬರುತ್ತಾರೆ. ಯಾವ ಮಗು 8ನೆಯದು ಎಂದು ನೀನು ಹೇಗೆ ಖಚಿತಪಡಿಸಿಕೊಳ್ಳುವೆ? ದೇವತೆಗಳ ಮಾಯೆ ಅಪಾರವಾದದ್ದು ಎಂದು ನಾರದರು ಹೇಳುತ್ತಾರೆ. ಈ ಮಾತು ಕಂಸನ ಭಯವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆ ದಿನದಿಂದ ದೇವಕಿಗೆ ಹುಟ್ಟಿದ ಪ್ರತಿಯೊಂದು ಮಗುವನ್ನೂ ಸಹ ಕಂಸನು ಕ್ರೂರವಾಗಿ ಸಾಯಿಸೋದಕ್ಕೆ ಆರಂಭಿಸುತ್ತಾನೆ. ಒಂದಲ್ಲ ಎರಡಲ್ಲ, ಒಟ್ಟು 6 ಅಮಾಯಕ ಶಿಶುಗಳನ್ನು ಕಂಸನು ನಿರ್ದಯವಾಗಿ ಹತ್ಯೆ ಮಾಡ್ತಾನೆ. ದೇವಕಿ ಮತ್ತು ವಸುದೇವ ತಮ್ಮ ಮಕ್ಕಳನ್ನು ರಕ್ಷಿಸೋದಕ್ಕೆ ಸಾಧ್ಯವಾಗದೆ ಕಣ್ಣೀರಿನಲ್ಲಿ ದಿನವನ್ನು ದೂಡುತ್ತಿದ್ದರು.